ಅಧ್ಯಕ್ಷ ಎಲ್ಲ ಇದ್ದೀನಿ. ತನಿಖೆ ನನ್ನ ಹೆಸರಲ್ಲಿ ನನ್ನ ಕುಟುಂಬದಲ್ಲೇ ಎಷ್ಟಿದೆ, ಬೇರೆಯವರು MLA ಆದಮೇಲೆ ಎಷ್ಟೆಷ್ಟು ಮಾಡಿದ್ದಾರೆ. ಈ ರಾಜ್ಯದ 225 ಜನದನ್ನು ಮಾಡಲಿ, ಮಾಡಿಸಿ ದಮ್ಮಿದ್ರೆ ತೋರಿಸಿ ಜನಕ್ಕೆ. ಯಾವ್ಯಾವ ದುಡ್ಡು ಹೊಡೆದವನೇ, ಯಾವನ್ ಏನೂ ಇರಲಿಲ್ಲ, ಈಗ ಯಾವನ್ ಲಕ್ಷ ಕೋಟಿ ಮಾಡ್ತಾವನೆ, ಎಲ್ಲರದು ಯಾರು ಮುಖ್ಯಮಂತ್ರಿಗಳ ಇರಲಿ, ಶಾಸಕರ ಇರಲಿ, ಮಂತ್ರಿಗಳ ಇರಲಿ, ಮಾಡಿಸಿ ದಮ್ಮಿದ್ರೆ ನೋಡೋಣ. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮಾಡ್ರಿ. BDAನಲ್ಲಿ ಅಲ್ಲೂ 50-50 ಕೊಡ್ತೀನಿ, ಇಲ್ಲೂ 50 ಕೊಡ್ತಾರೆ, ಅಲ್ಲೂ ಸೈಟ್ ತಗೊಂಡ್ರೆ ಬದಲಾವಣೆ ಸೈಟ್ ಯಾರು ಮಾಡ್ಕೊಂಡಿಲ್ಲ. ಎಲ್ಲ ಪ್ರಾಮಾಣಿಕರು, ಹರಿಶ್ಚಂದ್ರಗಳೆಲ್ಲ ಮಾತಾಡೋರೆಲ್ಲ ಒಂದೊಂದಾಗಿರುತ್ತೆ ಸಾರ್ವಜನಿಕರಿಗೋಸ್ಕರ. ಅವರು ಸೇರ್ಕೋತಾರೆ ಜೊತೆಗೆ. ಯಾರು ತಪ್ಪು ಮಾಡಿದ್ರೆ ಮುಖ್ಯಮಂತ್ರಿ ತಪ್ಪು ಮಾಡಿರಲಿ, ಮಂತ್ರಿಗಳು ತಪ್ಪು ಮಾಡಿರಲಿ, ಶಾಸಕ ತಪ್ಪು ಮಾಡಿರಲಿ, ಅದು ಅಧಿಕಾರಿ ತಪ್ಪು ಮಾಡಿರಲಿ, ತಪ್ಪು ಮಾಡ್ತಕ್ಕಂಥವ್ರು ಮೊದಲನೇ ಅಧಿಕಾರಿಗಳು. ಅವ್ರ ಮೇಲೆ ಕ್ರಮನೇ ಕೈಗೊಳ್ಳದೆ ಸಂಬಂಧಪಡದೇ ಇರೋರ ಬಗ್ಗೆ ಮಾತಾಡಿದ್ರೆ ಏನು ಪ್ರಯೋಜನ? ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೀರಿ 50-50 ಕೊಡಬೇಕು, ಪ್ರಾಧಿಕಾರದಲ್ಲಿ ದುಡ್ಡಿಲ್ಲ ಅಂಥೇಳಿ ಆ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡಿದ್ದಾರೆ, ಬೋಗಸ್ ರೆಕಾರ್ಡ್ ಯಾರು ಮಾಡಿದ್ದಾರೆ, ಯಾರೋ ಸೃಷ್ಟಿ ಮಾಡ್ಕೊಂಬಂದು ಕೊಡ್ತಾರೆ, ಅದನ್ನು ಅವರು ಹೊಣೆಗಾರರಾಯ್ತಾರೆ. ಇದು ಬಿಟ್ಟು ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, 7 ದಿವಸಗಳ ಒಳಗಾಗಿ ನನಗೆ ಉತ್ತರವನ್ನು ಮಂತ್ರಿಗಳು ಕೊಡಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. UD ಮಿನಿಸ್ಟ್ರಿಗೆ ಕೊಡದೇ ಇದ್ದರೆ ನಾನೇ ನೋಟಿಸ್ ಕೊಡ್ತೀನಿ, ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದೀರಿ ಅಂತೇಳಿ. ನನ್ನ ಮೇಲೆ, ನನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು ಅಂತೇಳಿ ಅವ್ರು ಉತ್ತರ ಕರೆಕ್ಟಾಗಿ ಕೊಡದೇ ಹೋದರೆ ನಾನು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಬ್ಬ ಮಂತ್ರಿಗಳು ನಮ್ಮದೇ ಇರಲಿ, ಬೇರೆ ಯಾರದೇ ಇರಲಿ, ಯಾರ್ದಾರು ಇರಲಿ, ನಾವಾರು ನಮ್ಮ ಹತ್ರ ದಾಖಲಾತಿ ಇರಲ್ಲ. ಆದರೆ ಮಂತ್ರಿಗಳ ಹತ್ರ ಎಲ್ಲ ದಾಖಲಾತಿಗಳು ಇರ್ತದೆ. ದಾಖಲಾತಿ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ, ಡೇಟ್ ವೆರಿಫಿಕೇಷನ್ ಮಾಡಿ, ಯಾವಾಗ ಕೊಟ್ಟಿದ್ರು, ಯಾವಾಗ ಆಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಇದನ್ನು ಮಾಡಬೇಕಲ್ವಾ? ಹಾಂ, ಗೊತ್ತಾಗಿಲ್ಲ, ಬಂದಮೇಲೆ ನಮ್ಗೆ ಹೇಳ್ತಾರೆ, ಅವ್ರು ತಗೊಂಡ್ಮೇಲೆ. ಹೌದಲ್ವ? ಮತ್ತು ಈಗ ನಾನು ಹೇಳ್ತಿರೋದು ನೇರವಾಗಿ ಒಬ್ಬರು ಮಂತ್ರಿ ಹೇಳಿದ್ಮೇಲೆ ರಾಜ್ಯ ಜನ ಒಪ್ಕೋತಾರೆ, ಅಧಿಕೃತ ಅಂತ ಹೇಳ್ತಾರೆ. ಇದು ನನಗೆ ಕೊಟ್ಟೋದನ್ನು ಅವ್ರು ಹೇಳ್ಬೇಕಲ್ಲ, ಹೇಳಿದ್ರೆ ಅವ್ರು ತಪ್ಪಿತಸ್ಥ ಆಗಬೇಕು, ಇಲ್ಲ ನಾನು ತಪ್ಪಿತಸ್ಥ ಆಯ್ತೀನಿ. ಹಾಂ, ನಾನೇ ಈಗ ಬಂದು ಲೆಟರ್ ತಗೋ ಹೊಟ್ಟೋಯ್ತಾರೆ ಅವರು. ಅವ್ರಿಗಾಗಿದೆ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನನಗೆ? ಅವ್ರು ಬಂದು ಹೇಳಿದ್ರೆ ಗೊತ್ತಾಯ್ತು, ಆಯ್ತಣ್ಣ ಅಂತ ಬಂದು ಹೇಳಬೇಕು. ನಾವು ಸದಸ್ಯರಾಗಿ ಅಥವಾ ಈ ಕ್ಷೇತ್ರ ಶಾಸಕರಾಗಿ ಒಬ್ಬರು ರೈತರು ಬಂದು ಕೇಳಿದಾಗ ಕಾನೂನುಬದ್ಧವಾಗಿ 50-50ನಲ್ಲಿ ಏನು ಕೊಡ್ತಾ ಇದ್ದೀರಿ ಅದನ್ನು ಆಡಳಿತ ಮಂಡಳಿ ಸಭೆ ಮುಂದೆ ಮಂಡಿಸಿ ಕಾನೂನು ಪ್ರೀತಿಯ ಕೊಡಿ ಅಂತ ಲೆಟರ್ ಕೊಡ್ತೀವಿ. ನಾವು ಕೊಡ್ಬೋದು, ಪತ್ರ ಕೊಡಬಾರ್ದು ಅಂತ ಹೇಳಿದೆ ಯಾವುದಕ್ಕೆ ಆದರೂ ಇರೋದೇ. ನಾವು ಅದಕ್ಕೆ ಶಾಸಕರುಗಳು ರೈತರುಗಳಿಗಾಗಲಿ ಅಥವಾ ಯಾರಿಗಾರು ಅನ್ಯಾಯ ಆಗಿದ್ದರೆ ಅದನ್ನು ನೋಡಿ ಅಂತ ಪತ್ರ ಕೊಟ್ಟು ಅದ್ರ ಮೇಲೆ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರೇ ಜವಾಬ್ದಾರಿ, ನಗರಾಭಿವೃದ್ಧಿ ಸಚಿವರೇ ಯಾವುದಾದ್ರೂ ದೂರುಗಳು ಬಂದು ಕೂಡಲೇ ಬಂದು ಅವರೇ ತನಿಖೆ ಮಾಡಿ ಯಾವ ಅಧಿಕಾರಿ ಮಾಡಿದ್ದಾನೆ, ಏನಾಗಿದೆ ಅಂತ ಅವರೇ ಮಾಡ್ಬೋದಾಗಿತ್ತು. ಇದನ್ನೆಲ್ಲ ಇವತ್ತು ನನಗೆ ನಂದು ಮಾತ್ರ ಗೊತ್ತು, ನೋಡದೇ ಇರೋದೆಲ್ಲ ನೋಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಂದು ಮಾತ್ರ ಗೊತ್ತಿದೆ, ನಂದನ್ನು ಮಾತ್ರ ಕ್ಲಾರಿಫೈ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರು ಮಾಡಿಲ್ಲ ಅವ್ರು ಕ್ಲಾರಿಫೈ ಮಾಡ್ತಾರೆ, ನನ್ನಂಗೆ ಅವರು ಮಾಡ್ತಾರೆ. ಜಿಟಿ ದೇವೇಗೌಡರ ಆದಿಯಾಗಿ ಸಾರಾಮಹೇಶ್, ಸಿ ಎಂ ಮಂಜೇಗೌಡ
ಒಂದೆಲ್ಲದರಲ್ಲಿ ಹೈಲೈಟ್ ಮಾಡೋದು ಸರ್ವೆ ನಂಬರ್ ಗ್ರಾಮ ಇದೆ. ಬಟ್ ಈ ಹೆಸರುಗಳಿಗೆ ಅಲ್ಲಿ ಖಾತೆ ಆಗಿದೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರಲ್ಲ ಯಾಕೆ? ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ, ಮಂತ್ರಿಗಳು ಪ್ರತಿಯೊಂದು ಸಿಗುತ್ತೆ, ಅವ್ರ ತಾವೆಲ್ಲ ಅಧಿಕಾರ ಇದೆ, ಎಲ್ಲ ಡಾಕ್ಯುಮೆಂಟ್ ಸಿಗ್ತವೆ, ಅದು ಇಟ್ಕೊಂಡು ಮಾತಾಡಬೇಕು ಮಂತ್ರಿಗಳು ಅಂತ ಹೇಳಿದ್ದು ನಾನು. ಅವ್ರಿಗೆ ಒಂದು ಅವಕಾಶ ಕೊಡಬೇಕು ನಾವು. ಒಂದು ವಾರದಲ್ಲಿ ಅವರು ನಮಗೆ ಉತ್ತರ ಕೊಡಿ ಅಂತ ಕೇಳಿದ್ದೀನಿ. ಅವ್ರು ಉತ್ತರ ಕೊಡದೇ ಇದ್ದರೆ ಆಗ್ತೀನಿ. ಯಾರು? ನಿಮ್ಮ ಮೂಲಕನೇ ಹೇಳ್ತಾ ಇದ್ದೀನಿ ಈಗ ಅಧಿಕೃತವಾಗಿ. ನಾನು ಹೇಳ್ತಿರೋದು ಅದಕ್ಕೇ ಹೇಳ್ತಿರೋದು, ನಾನು ಹೋದ ಸಾರಿನೇ ಕ್ಲಾರಿಫೈ ಮಾಡಿದ್ದೀನಿ ಆಲ್ರೆಡಿ ಪ್ರೆಸ್ಸಲ್ಲಿ. ಇವರು ಮಾಡುವಾಗ ಡಾಕ್ಯುಮೆಂಟ್ ಸಿಗುತ್ತೆ, ಯಾರು ಎಷ್ಟು ನಿವೇಶನ ಪಡೆದಿದ್ದಾರೆ ಅಲ್ಲಿ ಅನ್ನೋದು. ಅದೇನು ಯಾರು ತಪ್ಸೋಕ್ಕಾಗಲ್ಲ. ಫೋಟೋ ಇರುತ್ತೆ, ಅವ್ರ ಹೆಸರು ಇರುತ್ತೆ ಅಧಿಕೃತವಾಗಿ, ಅದನ್ನು ನೋಡಿ ಹೇಳಬೇಕು. ನೋಡ್ರಿ, ಯಾರೇ ಮಾಡಲಿ ಅವ್ರು ಯಾರೂ ಪಿಕ್ಚರು ಬರಲ್ಲ. ಒಬ್ಬ ರೈತ 4 ಎಕರೆ ಇದೆ, ಅವನು 2 ಎಕರೆ ಜಮೀನನ್ನು ನೋಡಿ ಸ್ಕೂಟಿನಿ ಮಾಡಿ ರಿಜಿಸ್ಟರ್ ಮಾಡಿಸ್ಕೊತಾರೆ. 4 ಎಕರೆ ರಿಜಿಸ್ಟರ್ ಮಾಡಿಸ್ಕೊತಾರೆ. 4 ಎಕರೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ 2 ಎಕರೆ ಎಷ್ಟು ಬರುತ್ತೆ ಅಳತೆ ನಿವೇಶನಗಳು, ಆ ನಿವೇಶನಗಳನ್ನು ಅವ್ರು ಕೊಡ್ತಾರೆ. ಡಾಕ್ಯುಮೆಂಟ್ಸು ನಾನು ಅವರಂಗೆ ಹೇಳೋಕ್ಕಾಗಲ್ಲ, ಬಾಯಿಗೆ ಬಂದಂಗೆ ಹೇಳೋಕ್ಕಾಗಲ್ಲ. ನಾನು ಅದಕ್ಕೋಸ್ಕರನೇ ಡಾಕ್ಯುಮೆಂಟ್ಸನ್ನು ನೋಡಿ ನಾವು ಮಾತಾಡಬೇಕು. ನಾನು ಹೇಳ್ತಾ ಇರೋದು ನಾಗರಾಜು, ಅಧಿಕೃತವಾಗಿ ಅವರಾಗಲೇ ಮೊದಲೊಂದು ಸಾರಿ ಕಳಿಸಿದರು, ಇನ್ನೊಂದು ಸಾರಿ ತನಿಖೆ ಮಾಡ್ತಾರೆ ಅಂತ ಅಂದರು. ಈಗ ನಿವೃತ್ತಿ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇದನ್ನು ಯಾವ ಹಂತದಲ್ಲಿ ದುರುಪಯೋಗ ಆಗಿದೆ, ಯಾರು ಹೊಡೆದಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾದ್ರೆ ತನಿಖೆ ಆಗಲೇಬೇಕು. ಆಗಲ್ಲ. ಜಮೀನಲ್ಲಿ ಕೊಡಬೇಕಲ್ಲ ಅವ್ರಿಗೆ, ರೈತರಿಗೆ. ನೀವು ರೈತರಿಗೆ 4 ಎಕರೆ ಜಮೀನು ಅತಿಕ್ರಮ, ಸ್ವಂತ ಜಮೀನು ಅತಿಕ್ರಮ ಮಾಡ್ಕೊಂಡು ಪರಿಹಾರ ಕೊಡದೇ ಇದ್ದರೆ 4 ಎಕರೆ ಕೊಡಿ, ನಿಮ್ಮ ನಿವೇಶನ ಬೇಡ. ಸಿದ್ದರಾಮಯ್ಯನವ್ರದ್ದಿರಲಿ, ಬೇರೆ ಯಾರೇ ರೈತರಿರಲಿ, ರೈತರ ಬಗ್ಗೆ ಮಾತಾಡ್ತಾ ಇರೋದು ನಾನು. ಎಲ್ಲರಿಗೂ ಒಂದೇ ಕಾನೂನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಒಂದೇ ಕಾನೂನು, ಇನ್ನೊಬ್ಬ ಬಡ ರೈತನಿಗೂ ಒಂದೇ ಕಾನೂನು. ಯಾರು ಜಮೀನನ್ನು ಹೊಂದಿದ್ದಾರೆ, ಅವರು ಅತಿಕ್ರಮ ಮಾಡ್ಕೊಂಡಿದ್ರೆ ಆ ಜಮೀನು ವಾಪಸ್ ಕೊಡಬೇಕು. ಇವ್ರು ಕೊಡೋಕೆ ಅಷ್ಟು ಜಮೀನು ಇಲ್ಲ, ಏಕಾಏಕಿ ಹೊರಟರು ಆ ಕಾಲದಲ್ಲಿ ಹಾಕ್ಕೊಂಡು ಅಕ್ವೈರ್ ಮಾಡ್ಕೊಳ್ಳಲಿಲ್ಲ, ಪರಿಹಾರ ಕೊಡಲಿಲ್ಲ, ಲೇಔಟ್ ಮಾಡಿದ್ರು ಕಾಂಟ್ರಾಕ್ಟರ್ಗಳು ದುಡ್ಡುಗೋಸ್ಕರ, ಸಿಕ್ಕಿಲ್ಲ, ಮನೆ ಅಲಾಟ್ ಮಾಡಿದ್ರು, ಕಟ್ಬಿಟ್ರು ಮನೆಗಳು. ಅವ್ರ ಜಮೀನಲ್ಲಿ ಇವ್ರ ಮನೆಗಳು ಕಟ್ಟವ್ರೆ. ಹೆಂಗೆ ಮಾಡ್ತೀರಿ? ರದ್ದು ಮೀನ್ಸ್ ಏನು? ನೀವು ರದ್ದು ಮಾಡಿ ರೈತನ ಜಮೀನು ಕೊಡಬೇಕು, 50-50 ರೇಷಿಯೋ ಇಲ್ಲ, ಪರಿಹಾರ ಕೊಡಬೇಕು. ಪರಿಹಾರ ಕೊಡಲಿಕ್ಕೆ ಇವತ್ತು ಅಲ್ಲಿ ರೇಟ್ ಏನಿದೆ, ರೇಟು 2 ಕೋಟಿ ಇದ್ದರೆ 6 ಕೋಟಿ ಕೊಡಬೇಕು. ಅಷ್ಟು ಹಣ ಕೊಡಲಿಕ್ಕೆ ಇರ್ತಾವೆ, ಹಣನ ಇಲ್ಲ, ಪೇಮೆಂಟ್ ಮಾಡಬೇಕು ಹಣನ. 50 ಜಮೀನು ಕೊಡೋದು ಬೇಡ, ನೀವು ಸೈಟು ಕೊಡೋದು ಬೇಡ, ಅಷ್ಟು ಹಣ ಇಲ್ಲ ಇರ್ತಾವೆ ಪೇಮೆಂಟ್ ಮಾಡೋಕ್ಕೆ. ಈ ಕಾರಣಕ್ಕೋಸ್ಕರನೇ
ಯಾವಾಗ ಸುಪ್ರೀಂ ಕೋರ್ಟಲ್ಲಿ ರೈತರ ಜಮೀನಿಗೆ 1ಕ್ಕೆ 4 ಪಟ್ಟು ಕೊಡಬೇಕು ಅಂತ ತೀರ್ಮಾನ ಆಯಿತು, ಆವತ್ತಿಂದ ಯಾರೂ ಕೂಡ ಪ್ರಾಧಿಕಾರಗಳು ಲೇಔಟ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಮ್ಮಲ್ಲೇ ಇದು ಯಾವ ಬಲ್ಲಳ್ಳಿ ಮೂಡಲ್ಲಿ ತೀರ್ಮಾನ ಮಾಡಿದ್ರು, 50-50ನಲ್ಲಿ ಮಾಡೋಣ ಅಂತ ಟರಾವ್ ಮಾಡಿದ್ರು, ಸರ್ಕಾರ ಕಳಿಸಿದ್ರು, ಅಪ್ರೂವಲ್ ತಗೊಂಡ್ರು, ರೈತರು ಕೊಟ್ಟರಾ? ಕೊಡಲಿಲ್ಲ. ಬಲ್ಲಳ್ಳಿ ಪ್ರಾಜೆಕ್ಟ್ ಆಗಲಿಲ್ಲ. 50-50ನಲ್ಲಿ ಸರ್ಕಾರದಿಂದ ಅಪ್ರೂವ್ ಮಾಡಿಸ್ಕೊಬಂದು ಆ ರೈತರು ಕೊಡಲಿಲ್ಲ. ಬಲ್ಲಳ್ಳಿಯವರು ಕೊಡಲ್ಲ, ನಮ್ಗೆ ಇನ್ನೂ ರೇಟ್ ಜಾಸ್ತಿ ಬರ್ತದೆ ಅಂತ ಈ ಪರಿಸ್ಥಿತಿ ಇದೆ. ಯಾರು ದೂರು ಕೊಟ್ಟವ್ರೆ? ರೈತರು ಕೊಡಬೇಕಲ್ಲ. ಎಷ್ಟು ಜನ ರೈತರು ಕೊಟ್ಟವ್ರೆ? ಯಾವ ರೈತನಿಗೆ ಅನ್ಯಾಯ ಆಗಿದೆ, ನನಗೆ ಅನ್ಯಾಯ ಆಗಿದೆ, ಹಿಂಗೆ ಮೋಸ ಮಾಡಿದ್ದಾರೆ ಅಂತ ಅವ್ನು ದೂರು ಕೊಡಬೇಕಲ್ಲ ರೈತ. ಯಾವ ರೈತ ಕೊಟ್ಟವನೇ? ನಾವು ಅದನ್ನೇ ಹೇಳ್ತಿರೋದು, ಗೋಪ್ಯವಾಗಿ ನಡೆದರೆ, ನಮ್ಮ ಪ್ರಾಧಿಕಾರದ ಸಭೆಗೆ ಬರದೆ ಮಾಡಿದರೆ ಅವೆಲ್ಲವೂ ತಪ್ಪುಗಳು ಸಿಗ್ತವೆ. ಯಾರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಯ್ತದೆ. ಮಾಡಿಲ್ಲ. ಪ್ರಾಧಿಕಾರದ ಸಭೆಗೆ ತಂದು ಮಾಡಬೇಕವರು. ನೋಡ್ರಿ, ನಿಮ್ಗೊಂದು ಹೇಳ್ತೀನಿ ಕೇಳಿ, ನೇರವಾಗಿ ಮುಚ್ಚುಮರ ಇಲ್ಲದೆ ಹೇಳ್ತೀನಿ. ಮರಿಗೌಡರು ಕಾಂಗ್ರೆಸ್ಸು, ಅವರು ಮೂಡ ಅಧ್ಯಕ್ಷ ಆದರು. ಅವ್ರಿಗೊಂದು ಮಾತು ಹೇಳಿದೆ, ಮರಿಗೌಡ್ರೆ ಇದು ಮೂಡ ಅಧ್ಯಕ್ಷ ಆಗಿದ್ದೀರಿ, ಸಂತೋಷ, ಅಭಿನಂದನೆಗಳು ನಿಮಗೆ. ಆದರೆ ನೀವು ಕೆಲಸ ಶುರು ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ನೀವು ಎಲ್ಲ ಕೂತು ಎಲ್ಲ ಕರೆಕ್ಟಾಗಿ ಪಾರದರ್ಶಕವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ, ಅಲ್ಲಿವರೆಗೆ ಒಂದೇ ಒಂದು ಫೈಲು ಮೂವ್ ಮಾಡಬೇಡಿ ನೀವು ಅಂತ ಹೇಳಿದೆ. ಅಧ್ಯಕ್ಷರಿಗೆ ಒಂದು ವರ್ಡನ್ನು ಹೇಳಿದ್ದೀನಿ ನಾನು. ಕೋಡ್ ಆಫ್ ಕಂಡಕ್ಟ್ ಬೇರೆ ಇದೆ, ದುಡುಕ್ಬೇಡಿ ನೀವು ಅಂತ ಹೇಳಿದ್ದೀನಿ. ಅದು ಇದರಿಂದ ಗೊತ್ತಾಗಬೇಕು ಅವ್ರು ಏನು ಮಾಡಿದ್ದಾರೆ ಅಂತ. ಅವರು ನೋಡಿ, ಅವರೇ ಇವ್ರಿಗೆ ನೋಟಿಸ್ ಕೊಟ್ಟರು ಆಯುಕ್ತರಿಗೆ. ಆ ನೋಟಿಸಿನ ಮೇಲೇ ನಾನು ಪತ್ರ ಬರೆದದ್ದು, ಮಾಹಿತಿ ಕೊಡಿ 7 ದಿವಸದೊಳಗಡೆ ಅಧ್ಯಕ್ಷರೇ ಈ ರೀತಿ ದುರುಪಯೋಗ ಆಗಿದೆ ಅಂತ ಕೊಟ್ಟಿದ್ದಾರೆ, ಮಾಹಿತಿಗಳು ಕೊಡಿ ಅಂತ ನಾನು ಪತ್ರ ಕೊಟ್ಟದ್ದು ಆವತ್ತು. ಯಾರು? ನಾನು ಹೇಳ್ದಲ್ಲ, ಒಂದು ಮಾಡಿದ್ರೂ ನಿಮಗೆ ಬರ್ಕೊಡ್ತೀನಿ ಅಂತ ಹೇಳಿದೆ. ಯಾಕೆ ನನ್ನ ಹೆಸರು ತತ್ತಾರೆ ಇವರು? ಬೇರೆ ಯಾರು ಕಾಣಲ್ಲ ಅವ್ರ ಕಣ್ಣಿಗೆ. ನಮ್ಮ ಜನ ನನ್ನ ಪರವಾಗಿದ್ದಾರೆ, ಪ್ರಾಮಾಣಿಕವಾಗಿ ನಾನೇನು ಬಗ್ಸೋಕ್ಕಾಗಲ್ಲ. ಇವರು ಏನಾದ್ರು ಹೇಳಬೇಕು, ಇಲ್ಲದೇ ಇರೋದು ಹೇಳಬೇಕು. ಅಧಿಕೃತವಾಗಿ ಹೇಳಿ ಅಂತ ಹೇಳಿದ್ನಲ್ಲ, ಯಾವನಾರು ಸರಿ ಒಬ್ಬ ತಂದು ಇಟ್ಕೊಂಡು ಇಂಥದ್ದು ಮಾಡಿದ್ದೀನಿ ಕೊಡಲಿ, ತಂದು ಕೊಡಲಿ. ಮಾಡಿದರೆ ನಾನು ಇನ್ನೇನು ಬಂತ? ಇದಲ್ಲದೆ ನನ್ನ ಮೇಲೆ ಇವತ್ತಿಂದ ಎಷ್ಟೊಂದು ನಡ್ಸ್ಕೊಂಬತ್ತವ್ರೆಲ್ಲ. ನಾನು ಸತ್ಯವಾಗಿರೋದ್ರಿಂದ, ನಿಜವಾಗಿರೋದ್ರಿಂದ, ಪ್ರಾಮಾಣಿಕವಾಗಿರೋದ್ರಿಂದ ಯಾರೂ ಏನು ಮಾಡೋಕ್ಕಾಗಲ್ಲ. ಒಂದು ತೂಟ ಬಟ್ಟೆ ಬದುಕೊಂಡಿದ್ದೀನಿ. ಯಾವನ್ರಿ ಅವನು 50-60 ವರ್ಷದಲ್ಲಿ ನನ್ನಂಥ ಶಾಸಕ ಇಷ್ಟು ವರ್ಷ ರಾಜಕೀಯ ಮಾಡಿ ಏನು ಮಾಡಿದೆ, ಸಂಪಾದನೆ ಮಾಡಿದೆ, ಇಂಥದ್ದೆಲ್ಲ ಮಾಡ್ಕೊಂಡು ಇಂಥ ಬದುಕಬೇಕು ನಾನು. ನಾವೆಲ್ಲ ಬದುಕು ಬಂದಿರೋ ಉತ್ತಿರೋರು ನಾವು. ತಾಯಿ ಭೂಮಿ ತಾಯಿ ನಂಬಿ ಬಂದಿರೋರಿಗೆ ಮೋಸ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಕಲಿತು ಇಲ್ಲ.